ಅತ್ಯಂತ ಕ್ರೂರವಾದ ಶರೀರವನ್ನು ಹೊಂದಿ ಶಾರೀರಿಕ ಬಲದಿಂದ ಎಲ್ಲವನ್ನೂ ಕೂಡ ಮಣಿಸಿದವ. ಅದರ ಜೊತೆಗೆ ದೈವದ ವರಬಲವೂ ಇತ್ತು ಅನ್ನುವ ಕಾರಣಕ್ಕಾಗಿ ಆತನನ್ನು ತಡೆಯುವವರೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಈ ಋಷಿಗಳ ಹಾಗೆ ಓಡಾಡ್ತಾ ಇದ್ದ ರಾಮ ಲಕ್ಷ್ಮಣರ ಜೋಡಿಯಾಗಿ ಇದ್ದ ಸೀತೆಯನ್ನ, ಜೋಡಿಯಾಗಿರುವುದು ಅಂದ್ರೆ ಜೊತೆಯಲ್ಲಿ ಇದ್ದ ಸೀತೆಯನ್ನ ಅಪಹರಿಸಿದ. ಇಲ್ಲಿ ಶಂಭೋಹೋ ಅನ್ನುವ ಶಬ್ದ ಬಂದಿದೆ. ಆದರೆ ರಾಮಾಯಣದಲ್ಲಿ ಇದೇ ವಿಷಯ ಬರುವಾಗ ಅಲ್ಲಿ ತಪಸಾ ಚಾಪಿತೆ ಮೇ ಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದಜ ಚತುರ್ಮುಖನ ವರಬಲದಿಂದ ಅಂತ ಅಲ್ಲಿ ಮಾತಿದೆ. ಆದರೆ ಏನು ಅಂತ ಗೊತ್ತಾಗುದಿಲ್ಲ. ಆ ಶಂಭುವಿನ ವರ ಅಂದ್ರೆ ಬ್ರಹ್ಮ ಅಂತ. ಶಂಭು ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ ಅನ್ನೋ ಅರ್ಥ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಯಾರು ಶಂಭುವೋ ಅಥವಾ ಸ್ವಯಂಭುವೋ ಅನ್ನುವ ಜಿಜ್ಞಾಸೆ. ಆಚಾರ್ಯರ ತಾತ್ಪರ್ಯದಲ್ಲಿ ನಾಮ್ನಾ ವಿರಾಧಮಪಿ ಶರ್ವಾದವಧ್ಯಂ ಅಂತಾನೆ ಕೊಟ್ಟಿದ್ದಾರೆ. ಆಚಾರ್ಯರ ನಿರ್ಣಯದಲ್ಲಿ ಶರ್ವ ಅಂದ್ರೆ ಶಿವನನ್ನೇ ಕುರಿತು ಹೇಳಿದ್ದು. ಅದು ಶಂಭು ಅಂತ ನಾರಾಯಣ ಪಂಡಿತಾಚಾರ್ಯರು ಬದಲಾಯಿಸಿದ್ದು ವಾಲ್ಮೀಕಿಯ ರಾಮಾಯಣದ ಅಂಶವನ್ನ ಗಮನಿಸದೆ ತಪ್ಪಿ ಬರೆದಿದ್ದಾರೆ ಅಂತ ಅರ್ಥ ಅಲ್ಲ. ಆಚಾರ್ಯರ ಮಾತು ಮತ್ತು ಪುರಾಣದಲ್ಲಿ ಬಂದ ಸಂಗತಿಯನ್ನು ಸಂಗ್ರಹಿಸಿ ಇಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾಗಿ ಶಂಭು ಅಂದ್ರೆ ರುದ್ರನವರ ಬಲದಿಂದಲೇನೆ ತಪ್ಪಿದ್ದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆ ಇಲ್ಲಿ ಇನ್ನೊಂದು ಅಂಶ ಇದೆ ಇದರ ಜೊತೆಗೆ. ಆ ಅದು ಹೌದು, ಚತುರ್ಮುಖನ ವರಬಲವೂ ಇತ್ತು. ಏನು ಅಂದ್ರೆ ಶಸ್ತ್ರದಿಂದ ತಾನು ಅಭೇದ್ಯನಾಗಬೇಕು ಅಂತ ಶರ್ವನಿಂದ ವರ ಪಡೆದಿದ್ದ. ಆಮೇಲೆ ಸಾಯ್ಬಾರ್ದು ಅಂತ ಬ್ರಹ್ಮನಿಂದ ವರ ಪಡೆದಿದ್ದ. ಇದಕ್ಕೆ ಸಂಬಂಧಪಟ್ಟಂತಹ ಇಷ್ಟು ವಿಷಯವನ್ನ ಬೇರೆ ಪುರಾಣಗಳಲ್ಲಿ ಗಮನಿಸಿ ನಾವು ನೋಡ್ಲಿಕ್ಕಾಗುವಂಥದ್ದು. ಒಟ್ಟಂತೂ ಇಲ್ಲಿ ಅಲ್ಲೊಂದಿದೆ ಇಲ್ಲೊಂದಿದೆ ಅಂತಲ್ಲ, ಎರಡನ್ನೂ ಸಂಗ್ರಹಿಸಿ ಅರ್ಥ ಮಾಡ್ಕೊಳ್ಬೇಕಾದ ಭಾಗ. ಹಾಗಾಗಿ ಅಲ್ಲಿ ಬ್ರಹ್ಮಣಃ ಅಂತ ಬಂದದ್ದು ಕೂಡ ಸರಿ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶಂಭು ಅನ್ನುವ ಶಬ್ದವನ್ನು ಪ್ರಯೋಗಿಸಿದ್ದು ಸರಿ. ಇಬ್ಬರಿಂದಲೂ ಒಂದು ಬೇರೆ ಬೇರೆಯದೇ ಆದ ವರವನ್ನ ಪಡೆದಿದ್ದ. ಅಭೇದ್ಯತ್ವ ಅನ್ನೋದು ಒಂದು, ಅವಧ್ಯತ್ವ ಅನ್ನೋದು ಇನ್ನೊಂದು. ಯಾಕಂದ್ರೆ ರೂಕ್ಷ ವಿಗ್ರಹ ಅಂತಂದ್ರೆ ಯಾರಿಗೂ ತಕ್ಷಣದಲ್ಲಿ ಸೀಳಲಾಗದಂತಹ ಶರೀರ ಉಳ್ಳವನಾಗಿ. ಶಂಭು ಅನ್ನುವ ಶಬ್ದವನ್ನ ಇಲ್ಲಿ ಯಾಕೆ ಬಳಸಿದ್ರು ಅಂದ್ರೆ ಶಂಭು ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಇದೆ. ನಾರಾಯಣ ಪಂಡಿತಾಚಾರ್ಯರು ಒಂದನ್ನು ಮರ್ತಿದ್ದಾರೆ ಅಂತ ಅರ್ಥ ಅಲ್ಲ. ಶಂಭು ಅನ್ನೋದಕ್ಕೆ ಸ್ವಯಂಭು ಅಂತಾನೂ ಅರ್ಥ ಇದೆ, ಶಂಭು ಅನ್ನೋದಕ್ಕೆ ಮಹಾದೇವ ರುದ್ರದೇವ ಅಂತಾನೂ ಅರ್ಥ ಇದೆ. ಹಾಗಾಗಿ ಎರಡೂ ಅರ್ಥವನ್ನ ಹೇಳುವ ವಾಕ್ಯವನ್ನು ಉಪಯೋಗಿಸಿಕೊಂಡು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ತಾತ್ಪರ್ಯದಲ್ಲೂ ಈ ವಿಷಯಕ್ಕೆ ಸಂಬಂಧಪಟ್ಟಂತ ವಿವರಣೆ ನಾವು ಅದರ ಹಿಂದೆ ಮುಂದೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಇಷ್ಟಂತೂ ವಿಷಯ ನಮಗೆ ಗೊತ್ತಾಗಬೇಕಾದದ್ದು. ರುದ್ರದೇವನ ವರಬಲದಿಂದ ಅತ್ಯಂತ ಕ್ರೂರಿಯಾಗಿರುವಂತಹ ರಾಕ್ಷಸನಾದ ವಿರಾಧನು ಕ್ಷಣ ಮಾತ್ರದಲ್ಲಿ ಓಡಿ ಸೀತೆಯನ್ನ ಅಪಹರಿಸಿ ಆಕಾಶಕ್ಕೆ ನೆಗೆದ ಅನ್ನೋದಿಷ್ಟು ಆ ಶ್ಲೋಕದ ತಾತ್ಪರ್ಯ. ಶಂಭೋಹೋ ಷಷ್ಠಿ ಬಹು ಏಕವಚನ, ವರಾತ್ ಪಂಚಮಿ ಏಕ, ಅವಧ್ಯ ಪುಲ್ಲಿಂಗ ಪ್ರಥಮ ಏಕ, असौ पुल्लिंग प्रथमा एक, राक्षसः पुल्लिंग प्रथमा एक, रूक्ष विग्रहः, रूक्षः विग्रहः यस्य सः रूक्ष विग्रहः पुल्लिंग प्रथमा एक, उपद्रुत्य ल्यप्रत्ययान्तमव्ययम्, क्षणात् पंचमी एक, ಇಲ್ಲಿ ಕ್ಷಣಾತ್ ಅನ್ನೋದು ಅವ್ಯಯ, ಸೀತಾಂ ಸೀತೆಯನ್ನು ದ್ವಿತೀಯ ಏಕ, ಆದಾಯ ಲ್ಯಪ್ರತ್ಯಯಾಂತಮವ್ಯಯಂ, ಆಕಾಶಂ ದ್ವಿತೀಯ ವ್ಯಕ್ತಿ ಏಕವಚನ, ಆಪತತ್ ಆಪತತ್ ಲಂಗ್ ಪ್ರಥಮ ಏಕ.
ಸುಧಾ ಅವರು. ಕ್ರೂರಕ್ರಿಯಂ ಕ್ರೂರವಾಚಂ ಕೇಳಿಸ್ತಿಲ್ವಾ? क्रूरक्रियं क्रूरक्रियं क्रूरवचां वाचं क्रूरं ಕ್ರೂರಂ ದೃಷ್ಟ್ವಾಥ ರಾಕ್ಷಸಂ क्रूरं दृष्ट्वाथ राक्षसं क्रूरं दृष्ट्वाथ राक्षसं ಶರೈ ಶರೀರಂ ಸೌಮಿತ್ರಿಃ शरैः शरीरं सौमित्रिः शरैः शरीरं सौमित्रिः ತಸ್ಯ ಶೀಘ್ರಮದಾರಯತ್. तस्य शीघ्रमदारयत् तस्य शीघ्रमदारयत् ಕ್ರೂರಕ್ರಿಯಂ ಕ್ರೂರವಾಚಂ ಕ್ರೂರಂ ದೃಷ್ಟ್ವಾಥ ರಾಕ್ಷಸಂ ಶರೈ ಶರೀರಂ ಸೌಮಿತ್ರಿಃ ತಸ್ಯ ಶೀಘ್ರಂ ಅದಾರಯತ್. ಈ ಘಟನೆ ನಡೆಯುವಾಗ ಪಕ್ಕದಲ್ಲಿ ಲಕ್ಷ್ಮಣನು ಇದ್ದ. ಅವನು ಕೂಡ್ಲೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಿತ್ತು. ಅಣ್ಣನ ಮತ್ತು ಅತ್ತಿಗೆಯ ರಕ್ಷಣೆಗೋಸ್ಕರನೇ ಅವನು ನಿರಂತರವಾಗಿ ಅವರನ್ನ ಹೊಂದಿಕೊಂಡು ಬಂದದ್ದು. ಅನಿರೀಕ್ಷಿತವಾದ ಅತ್ಯಂತ ವೇಗವಾದ ಈ ದಾಳಿಯಿಂದ ಒಂದು ಕ್ಷಣ ವಿಚಲಿತನಾದಂತಾದರೂ ಕೂಡ ತಕ್ಷಣದಲ್ಲಿ ಅದಕ್ಕೆ ಪ್ರತಿಕ್ರಿಯೆ ನೀಡುವ ಕೆಲಸವನ್ನಂತೂ ಲಕ್ಷ್ಮಣ ಮಾಡಿದ. ಲಕ್ಷ್ಮಣ ಮಾಡಿ ಕ್ರೂರಕ್ರಿಯಂ ಕ್ರೂರವಾದ ಕ್ರಿಯೆಯುಳ್ಳವನು, ಕ್ರೂರವಾಚಂ ಕ್ರೂರವಾದ ಮಾತುಳ್ಳವನು, ಅಷ್ಟೇ ಕ್ರೂರಂ ಅಷ್ಟೇ ಕ್ರೌರ್ಯದಿಂದ ಕೂಡಿದವನು. ಅವನನ್ನ ಅಂತಹ ರಾಕ್ಷಸನನ್ನ ದೃಷ್ಟುವ ನೋಡಿ ಸೌಮಿತ್ರಿಯು ಶೀಘ್ರಂ ಕೂಡಲೇ ಶರೈಹಿ ಬಾಣಗಳಿಂದ ಶರೀರಂ ಅವನ ಶರೀರವನ್ನು ಅದಾರಯತ್ ಸೀಳಿದನು. ಅಥ ಅಂದ್ರೆ ಆ ತಕ್ಷಣವೇ ಆ ಕೂಡ್ಲೆ ಅವನು ಯಾವಾಗ ಸೀತೆಯನ್ನ ಅತ್ಯಂತ ರಭಸವಾಗಿ ಹೇಳ್ಕೊಂಡು ಹೋದ್ನೋ, ಆಕಾಶ ಕೆನೆಗೆದನೋ, ಅದಕ್ಕೆ ತಕ್ಷಣ ಪ್ರತಿಕ್ರಿಯೆ ಅನ್ನುವ ಹಾಗೆ ಅವನ ವರ್ತನೆ ಅತ್ಯಂತ ಕ್ರಿಯೆಯೂ ಕ್ರೂರ, ಅವನ ಮಾತು ಕ್ರೂರ. ಅದು ಮಾತು ಅಂತ ಅನ್ನೋದು ನಾವು ರಾಮಾಯಣದಲ್ಲಿ ನೋಡ್ತೇವೆ, ಅದರ ವಿವರ ರಾಮಾಯಣದಲ್ಲಿ ಬಂದಿದೆ. ಅವನು ಕ್ರೂರವಾಗಿ ಮಾತಾಡಿ, ನೀವು ನೋಡ್ಲಿಕ್ಕೆ ಮುನಿವೇಷದವರು ಹಾಗಿದ್ದೀರಿ, ಆದ್ರೆ ಕೈಯಲ್ಲಿ ಬಿಲ್ಬಾಣೆ ಯಾಕೆ? ಅದರ ಜೊತೆಗೆ ಸನ್ಯಾಸಿ ವೇಷದ ಜೊತೆಗೆ ಒಂದು ಹೆಣ್ಮಗಳು ಅಂತ ಏನೇನೋ, ಒಟ್ಟು ಅವನು ಏನೋ ಮಾಡ್ಬೇಕು ಅಂತ ಅನ್ನುವ ಕೆಲಸಕ್ಕೆ ಒಂದು ಜಸ್ಟಿಫಿಕೇಶನ್. ನೀವು ಹೀಗಿರುವುದೆಲ್ಲ ಮುನಿಗಳ ಲಕ್ಷಣ ಅಲ್ಲ. ಮುನಿಗಳನ್ನು ಈಗಾಗ್ಲೇ ಬೇಕಾದಷ್ಟು ತಿಂದವನು. ಈಗ ಇವನ್ ಹೇಳ್ದಾಗ ಮುನಿಗಳಿರ್ಬೇಕು, ಆ ಮುನಿಗಳ ಕೈಯಲ್ಲಿ ಬಾಣ ಬಿಲ್ಲು ಇರಬಾರ್ದು, ಅವರ ಪಕ್ಕದಲ್ಲಿ ಒಂದು ಹೆಣ್ಮಗಳು ಇರುವುದಂತೂ ಅಸಾಧ್ಯ ಅನ್ನುವ ಅವನದ್ದೇ ಆದ ಒಂದು ತಲೆಕೆಟ್ಟ ಮಾತುಗಳನ್ನೆಲ್ಲ ಆಡಿ ತಾನು ಮಾಡ್ತಾ ಇರೋದು ತುಂಬಾ ನ್ಯಾಯವಾದ ವಿಚಾರ ಅನ್ನುವ ಹಾಗೆ ಅವನು ಒಳಗಿನ ಇಂಟೆನ್ಷನ್ ಅತ್ಯಂತ ಅವರನ್ನು ತಿನ್ನುವುದಷ್ಟೇ. ಆದ್ರೆ ಹೇಳುವಾಗ ಅವರಿಗೆ ಕಷ್ಟಾತ್ತಾಪ ಆಗ್ಬೇಕು, ಅಯ್ಯೋ ನಾವು ಹೀಗೆ ತಪ್ಪು ಮಾಡಿಬಿಟ್ವಿ, ಕೈಯಲ್ಲಿ ಏನೋ ಆಭರಣ ಇದು ಆಯುಧ ಇಟ್ಕೊಳ್ಬಾರ್ದಿತ್ತು, ಇನ್ಯಾರೋ ಒಂದು ಹೆಣ್ಮಗಳನ್ನು ಹೀಗೆ ಕರ್ಕೊಂಡು ಬರಬಾರ್ದಿತ್ತು ಅಂತ ಅನ್ನಿಸುವ ಹಾಗೆ ಮಾಡಿ ಕ್ರೂರವಾದ ಮಾತುಗಳು, ಕ್ರೂರವಾದ ದೃಷ್ಟಿ. ಅಂತಹ ರಾಕ್ಷಸನನ್ನು ದೃಷ್ಟ ನೋಡಿ ವೀರನಾದಂತಹ ಸೌಮಿತ್ರಿ ಲಕ್ಷ್ಮಣನು ಬಾಣಗಳಿಂದ ಕೂಡಲೇ ಅವನ ಶರೀರವನ್ನು ಛೇದಿಸಿದ. ಸ್ವಭಾವವೂ ಕ್ರೂರ, ಕೆಲಸವೂ ಕ್ರೂರ, ನೋಡ್ಲಿಕ್ಕೂ ಕ್ರೂರ, ಮಾತಂತೂ ಕ್ರೂರವೋ ಕ್ರೂರ. ಇಂತಹ ಸ್ವರೂಪದ ರಾಕ್ಷಸನನ್ನ ಸೀಳಿದ ಅನ್ನೋದು ಇಷ್ಟು ತಾತ್ಪರ್ಯ. ಕ್ರೂರಕ್ರಿಯಂ ಕ್ರೂರಾ ಕ್ರಿಯಾ ಯಶ ಸಹ ಕ್ರೂರಕ್ರಿಯ ತಂ ಕ್ರೂರಕ್ರಿಯಂ ಕ್ರೂರಾ ವಾಕ್ ಯಶ ಸಹ ಕ್ರೂರವಾಕ್ ತಂ ಕ್ರೂರವಾಚಂ ಕ್ರೂರಂ ಕ್ರೂರಃ ದ್ವಿತೀಯ ವ್ಯಕ್ತಿ ಏಕವಚನ ದೃಷ್ಟ್ವಾ ಕ್ವಾ ಪ್ರತ್ಯಯಂತಮವ್ಯಯಂ ಅಥ ಅವ್ಯಯ ರಾಕ್ಷಸಂ ದ್ವಿತೀಯ ವ್ಯಕ್ತಿ ಏಕವಚನ ಶರೈಹಿ ನಪುಂಸಕಲಿಂಗ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ. ಶರೀರಂ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ
ಏಕವಚನ. ಇದು ಶರೈಹಿ ತೃತೀಯ ವಿಭಕ್ತಿ ಬಹುವಚನ. ಇದು ಪುಲ್ಲಿಂಗ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ ಶರೀರಂ. ಸೌಮಿತ್ರಿಃ ಪುಲ್ಲಿಂಗ ಪ್ರಥಮ ಏಕ, ತಸ್ಯ ಷಷ್ಠಿ ಏಕ, ಶೀಘ್ರಂ ಅವ್ಯಯ, ಅದಾರಯತ್ ದೃವಿದಾರಣೆ ಅಂತ ಧಾತುವಿನ ಲಂಗ್ ಪ್ರಥಮ ಏಕ. ದೀಪಾವಳಿ. ಅವಿಚಿಂತ್ಯ ಶರಾಂಚೂಲಂ. अविचिन्त्य शरां शूलम् अविचिन्त्य शरात् शूलम् ರಾಕ್ಷಸ ಕ್ಷಿಪ್ರಮಕ್ಷಿಪನ್ ಅಕ್ಷಿಪತ್. राक्षस ಕ್ಷಿಪ್ರಮಕ್ಷಿಪತ್. शीघ्रमक्षिपत् ಲಕ್ಷ್ಮಣಾಯ ತತದ್ರಾಮಃ. लक्ष्मणाय तदा राम ಶರಾಭ್ಯಾಂ ಸಮಶಾತಯತ್. शराभ्यां समसातयत् ರಾಕ್ಷಸಃ ಅವಿಚಿಂತ್ಯ ಶರಾನ್ ಶೂಲಂ ರಾಕ್ಷಸಃ ಕ್ಷಿಪ್ರಂ ಅಕ್ಷಿಪತ್ ಲಕ್ಷ್ಮಣಾಯ ಅಥ ತದ್ ರಾಮಃ ಶರಾಭ್ಯಾಂ ಸಮಶಾತಯತ್. ಇಷ್ಟು ಪದಗಳು. ರಾಕ್ಷಸಃ ಶರಾನ್ ಬಾಣಗಳನ್ನ ಅವಿಚಿಂತ್ಯ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಶೂಲಂ ಶೂಲ ಎನ್ನುವಂತಹ ಆಯುಧವನ್ನು ಲಕ್ಷ್ಮಣನ ಕಡೆಗೆ ಕ್ಷಿಪ್ರಂ ಕೂಡಲೇ ಅಕ್ಷಿಪತ್ ಎಸೆದ. ಅಥ ಆ ಕೂಡಲೇ ಶ್ರೀರಾಮಚಂದ್ರನು ರಾಮಃ ತತ್ ಆ ಶೂಲಾಯುಧವನ್ನು ಶರಾಭ್ಯಾಂ ಬಾಣಗಳೆರಡರಿಂದ ಸಮಶಾತಯತ್ ಶೋ ತನೂಕರಣೆ ಸೀಳಿದ, ತುಂಡರಿಸಿದ. ಅದು ತುಂಡಾಗಿ ಹೋಯಿತು. ಸಮಶಾತಯತ್ ಚಿಚ್ಛೇದ ಅಂತ ಅರ್ಥ, ಸೀಳಿ ಹೋಯಿತು. ರಾಕ್ಷಸ ತನ್ನ ಮೇಲೆ ಎಸೆದ ಬಾಣಗಳ ಮಳೆಯನ್ನು ಮಳೆಯೇ ಬಂದ ಹಾಗೆ ಮೈ ಮೇಲೆ ಸವರಿಕೊಂಡು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳದೆ ತನ್ನ ಕೈಯಲ್ಲಿದ್ದ ಶೂಲಾಯುಧವನ್ನು ಅತ್ಯಂತ ವೇಗದಿಂದ ಲಕ್ಷ್ಮಣನ ಕಡೆಗೆ ಎಸೆದ. ಬೇರೆ ಏನು ಅವನಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಕೇವಲ ಒಂದು ವರಬಲ ಮಾತ್ರ ಅಲ್ಲ, ಅದರ ಜೊತೆಗೇನೆ ಅವನು ಇನ್ನಷ್ಟು ಜನರ ಆತ್ಮವಿಶ್ವಾಸ ಬಲ ಇತ್ಯಾದಿಗಳನ್ನು ಅವರು ಉಪಯೋಗಿಸಿಕೊಳ್ತಾರೆ. ಹಾಗಾಗಿ ಅಷ್ಟು ಬಾಣದ ಮಳೆ ಬಂದರೂ ತಕ್ಷಣದಲ್ಲಿ ಆಯುಧವನ್ನು ತಿರುಗಿ ಆ ಏಟಿನ ಮಧ್ಯದಲ್ಲೂ ಶೂಲವನ್ನು ಉಪಯೋಗಿಸಿ ಕ್ಷತ್ರಿಯನ ಕಡೆಗೆ ಎಸೆದ, ಲಕ್ಷ್ಮಣನ ಕಡೆಗೆ. ಆಗ ಕೂಡ್ಲೆ ಅಲ್ಲಿ ಗೊತ್ತಾಯ್ತು ಅವನಿಗೆ, ಅವನು ಎಸೆಯುವ ವೇಗ, ಅವನ ಉದ್ದೇಶ ಎಲ್ಲವೂ ಅರ್ಥ ಆಯ್ತು. ರಾಮ ಕೂಡ್ಲೆ ತನ್ನ ಬಾಣವನ್ನು ಪ್ರಯೋಗಿಸಿ ಇಂಥವನನ್ನ ಮೈ ಮರೆಸುವಂತೆ ಮಾಡಿ ಸೀತೆಯನ್ನು ಎಳ್ಕೊಂಡು ಹೋದ ಅಂದ್ರೆ ಏನರ್ಥ? ರಾಮ ಸುಮ್ಮನಿದ್ದಷ್ಟೆ. ಇಲ್ಲಿ ಅವನ ನಿಜವಾದ ದುರ್ಬುದ್ಧಿ ಇನ್ನಷ್ಟು ಹೆಚ್ಚು ಗೊತ್ತಾಯಿತು. ಈಗಲೇ ಇರುವ ಒಂದು ವ್ಯವಸ್ಥೆಯನ್ನ ಹೊಸದಾಗಿ ಬದಲಿಸ್ತೇನೆ ಅಂತ ಅಷ್ಟು ಜಾಗ, ಅಷ್ಟು ವ್ಯವಸ್ಥೆಯನ್ನ ಹಾಳು ಮಾಡುವುದು ಅದು ದಡ್ಡತನ. ಆದರೆ ಆಗ್ಬೇಕಾದ ಕೆಲಸವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ರಾಮನೇ ತಕ್ಷಣ ಆ ಶೂಲವನ್ನ ಸೀಳಿದ್ರಿಂದ ಲಕ್ಷ್ಮಣ ಬಚಾವಾದ. ಶರಾಭ್ಯಾಂ ಸಮಶಾತಯತ್. ಅವಿಚಿಂತ್ಯ ಲೆಪ್ರತ್ಯಂತಮವ್ಯಯಂ. ಶರಾನ್ ಬಹುವಚನ ಪುಲ್ಲಿಂಗ ದ್ವಿತೀಯ, ಶೂಲಂ ದ್ವಿತೀಯ ವ್ಯಕ್ತಿ ಏಕವಚನ, ರಾಕ್ಷಸಃ ಪುಲ್ಲಿಂಗ ಪ್ರಥಮ ಏಕ, ಕ್ಷಿಪ್ರಂ ಕೂಡಲೇ ಅವ್ಯಯ, ಆಕ್ಷಿಪತ್ ಕ್ಷಿಪು ನಿರಸನೆ ಅಥವಾ ಕ್ಷಿಪ ಪ್ರಹರಣೆ ಅಂತ ಇಲ್ಲಿ ಧಾತು. ಕ್ಷಿಪು ಪ್ರೇರಣೆ, ಕ್ಷಿಪು ನಿರಸನೆ ಎರಡೂ ಇದೆ. ಇಲ್ಲಿ ಕ್ಷಿಪು ಪ್ರಹರಣೆ, ಕ್ಷಿಪ ಪ್ರಹರಣೆ. ಆಕ್ಷಿಪತ್ ಜೋರಾಗಿ ಪ್ರಹರಿಸುವ ಹಾಗೆ ಹೊಡೆದ. ಲಕ್ಷ್ಮಣಾಯ ಚತುರ್ಥಿ ಏಕ ಅಥವ್ಯಯ ತತ್
ನಪುಂಸಕಲಿಂಗ. ಶರಾಭ್ಯಾಂ ತತ್ ಅನ್ನೋದು ನಪುಂಸಕಲಿಂಗ ಆಯ್ತು. ರಾಮಃ ಪುಲ್ಲಿಂಗ ಪ್ರಥಮ ಏಕ. ಶರಾಭ್ಯಾಂ ತೃತೀಯ ದ್ವಿವಚನ. ಸಮಶಾತಯತ್ ಲಂಗ್ ಪ್ರಥಮ ಏಕ. ಭೂಷಣ ಅವರು ಸ್ವಾಂ ಸಮಾರೋಪಯತ್ ಸೋತ್ತುಂ. स्वां समारोपयत्सोत्तुं स्वां समारोपयत्सोत्तुं ರಾಘವೌ ರಾಕ್ಷಸ ಕ್ಷಣಾತ್. राघवौ राक्षसक्षणात् राघवौ राक्षसक्षणात् ಭ್ರಾತರೌ ಖಡ್ಗಿನೌ ತಸ್ಯ. भ्रातरौ खड्गिनौ तस्य भ्रातरौ खड्गिनौ तस्य ಖಂಡಯಾಮಾಸ ತುರ್ಭುಜೌ. खण्डयामास तुर्भुजौ खण्डयामास तुर्भुजौ ಆ ಸೀತೆಯನ್ನ ಆ ಬಾಣದ ಏಟಿಗೆ ಪಕ್ಕದಲ್ಲಿ ಇಳಿಸಿ ಕೂಡ್ಲೆ ಅವರಿಬ್ಬರನ್ನೇ ಕೈಯಿಂದ ಹಿಡಿದು ಮುಷ್ಟಿಯೊಳಗೆ ಹಾಕೊಂಡು ಮುಷ್ಟಿಯಲ್ಲೇ ಅವರನ್ನ ನಾಶ ಮಾಡಿಬಿಡ್ತೇನೆ ಅಂತ ಅಂದುಕೊಂಡು ಕೈ ಚಾಚಿದ. ಸಹ ರಾಕ್ಷಸಃ ರಾಘವೌ ರಾಮಲಕ್ಷ್ಮಣೌ ಅತ್ತುಂ ಖಾದಿತುಂ ಸ್ವಾಂಸಂ ತಮ್ಮ ತೋಳುಗಳೆರಡನ್ನು ಆರೋಪಯತ್ ಮುಂದಕ್ಕೆ ಚಾಚಿದ. ಖಡ್ಗಿನೌ ಖಡ್ಗವನ್ನು ಹಿಡಿದಿದ್ದ. ಭ್ರಾತರು ಶ್ರೀರಾಮ ಲಕ್ಷ್ಮಣರು. ತಸ್ಯ ಆ ವಿರಾಧನ. ಭುಜೌ ತೋಳುಗಳೆರಡನ್ನು. ಕ್ಷಣಾತ್ ತತ್ಕ್ಷಣದಲ್ಲಿ. ಖಂಡಯಾಮಾಸತು ಕಡಿಭೇದೆ ಅಂತ ಧಾತು, ಸೀಳಿಬಿಟ್ರು. ಆ ರಾಕ್ಷಸನು ರಾಮಲಕ್ಷ್ಮಣರಿಬ್ಬರನ್ನೂ ತಿನ್ನುವುದಕ್ಕಾಗಿ ಕೈಚಾಚಿ ತನ್ನೆಡೆಗೆ ಸೆಳೆದುಕೊಳ್ಳುವ ಪ್ರಯತ್ನ ಮಾಡಿದ. ಆಗಲೇ ಇಬ್ಬರೂ ಕೈಯಲ್ಲಿ ಬಿಚ್ಚುಗತ್ತಿಯಿಂದ ಅವನ ತೋಳುಗಳನ್ನ ಕತ್ತರಿಸಿ ಕ್ಷಣ ಮಾತ್ರದಲ್ಲಿ ಅವನಿಗೆ ಪ್ರತ್ಯುತ್ತರವನ್ನ ಕೊಟ್ರು ಅಂತ ಮಾತು ಬಂತು. ಸ್ವಾಂಸಂ ಅಂಶ ಅಂದ್ರೆ ತೋಳನ್ ಅಂದ್ರೆ ಹೆಗಲು. ಹೆಗಲನ್ನ ಏರಿಸಿದ. ಅವರಿಬ್ಬರನ್ನು ಹಿಡಿದು ಹೆಗಲನ್ನ ಏರಿಸುವ ಪ್ರಯತ್ನ ಮಾಡಿದಾಗ ಅವರಿಬ್ರು ಕೂಡ ತೋಳನ್ನ ಕತ್ತರಿಸಿದ್ರು ಅಂತ. ಸ್ವಾಂಸಂ ದ್ವಿತೀಯ ವಿಭಕ್ತಿ ಏಕವಚನ. ಸ್ವಸ್ಯ ಅಂಶೌ ಸ್ವಾಂಸೌ ಸ್ವ ತನ್ನ ತೋಳನ್ನು ತನ್ನ ಹೆಗಲನ್ನು ಆರೋಪಯತ್ ರೂಪ ಉಪರಿಭಾವೆ ಅಂತ ಲಂಗ್. ಸೋ ಅವ್ಯಯ ಪುಲ್ಲಿಂಗ ಪ್ರಥಮ ಏಕ. ಅತ್ತುಂ ತುಮುನ್ ಪ್ರತ್ಯಯಾಂತಂ ಅವ್ಯಯಂ. ರಾಘವು ದ್ವಿತೀಯ ಭಕ್ತಿ ದ್ವಿವಚನ. ರಾಕ್ಷಸಃ ಪುಲ್ಲಿಂಗ ಪ್ರಥಮ ಏಕ. ಕ್ಷಣಾತ್ ಅವ್ಯಯ. ಭ್ರಾತರವು ಪುಲ್ಲಿಂಗ ದ್ವಿತೀಯ ದ್ವಿವಚನ. ಖಡ್ಗಿನವು ಪುಲ್ಲಿಂಗ ಪ್ರಥಮ ವಿಭಕ್ತಿ ದ್ವಿವಚನ. ತಸ್ಯ ಷಷ್ಠಿ ಏಕ. ಖಂಡಯಾಮಾಸತುಃ ಖಂಡಯಾಮಾಸತುಃ ಖಂಡಯಾಮಾಸುಃ ದ್ವಿವಚನ. ಲಿಟ್ ಪ್ರಥಮ ದ್ವಿವಚನ. ಭುಜವು ದ್ವಿತೀಯ ವಿಭಕ್ತಿ ತೋಳುಗಳನ್ನು ದ್ವಿವಚನ. ಹೀಗೆ ಛೇದಗೊಳಿಸಿದ್ರು ಇಬ್ರು ಸೇರಿ ಅನ್ನುವ ಅಂಶವನ್ನ ಹೇಳಿದ್ರು. ಮೇಘ ಸರಾಮಶರ ಸಂವಿದ್ಧೋ. ಸರಾಮಶರಸಂವಿದ್ಧೋ ಸರಾಮಶರಸಂವಿದ್ಧೋ ವಿರಾಮಮವಶೋ ವ್ರಜನ್. ವಿರಾಮಮವಶೋ ವ್ರಜನ್ ವಿರಾಮಮವಶೋ ವ್ರಜನ್ ಪ್ರಾಂಜಲಿ ಕಂಜಪತ್ರಾಕ್ಷಂ. ಪ್ರಾಂಜಲಿ ಕಂಜಪತ್ರಾಕ್ಷಂ ಪ್ರಾಂಜಲಿ ಕಂಜಪತ್ರಾಕ್ಷಂ ಸಂಸ್ಮೃತಿರ್ವಾಕ್ಯಮುಕ್ತವಾನ್.
संस्मृतिर्वाक्यमुक्तवान् संस्मृतिर्वाक्यमुक्तवान् ಸಹ ರಾಮಶರ ಸಂವಿದ್ಧಃ ಸಹ ರಾಕ್ಷಸಃ ರಾಮನ ಶರದಿಂದ ಚೆನ್ನಾಗಿ ವಿದ್ಧ ಅಂದ್ರೆ ಗಾಯಗೊಂಡವ ಅಥವಾ ಪೆಟ್ಟು ತಿಂದವ. ವಿದ್ಧ ರಾಮನ ಬಾಣದಿಂದ ಚೆನ್ನಾಗಿ ಏಟು ತಿಂದ. ವಿರಾಮಂ ಅವಶೋ ವ್ರಜನ್, ವಿರಾಮ ಅಂದ್ರೆ ಮುಕ್ತಾಯ, ಮರಣ ಅಂತ ಅರ್ಥ. ಅವಶಃ ತನ್ನ ವಶದಲ್ಲಿ ಇಲ್ಲದೆ ಮರಣದ ಕಡೆಗೆ ಸಾಗಿದ. ವಿವಶೋ ವ್ರಜನ್, ವಿವಶಕ್ಕೆ ಅದು ವ್ರಜನ್ ಅಂತ ಇದ್ದದ್ರಿಂದ ಅಲ್ಲಿ ಆ ವ್ರಜನ್ ಅಂತೇನೋ ಅವ್ರಜನ್ ಅಂತೇನೋ ಮಾಡಿದ್ದಾರೆ. ಅದು ಹೋಗುತ್ತಾ ಆ ಸಮಯಕ್ಕೆ ವಿವಶದ ಸ್ಥಿತಿಯಲ್ಲಿ ಸಾವಿನ ಕಡೆಗೆ ಹೋಗುವಾಗ ಅವನಿಗೆ ಇಲ್ಲಾಂದ್ರೆ ವಿವಶೋ ವ್ರಜತ್ ಅಂದ್ಬಿಟ್ರೆ ಸತ್ತೋದ, ಆಮೇಲೆ ಸ್ಮರಣೆ ಮಾಡ್ಕೊಂಡ ಏನು. ವಿವಶೋ ವ್ರಜನ್ ವಿವಶ ಶರೀರದ ಅವಶೋ ವ್ರಜನ್ ಶರೀರದ ನಿಯಂತ್ರಣವನ್ನು ಕಳೆದುಕೊಳ್ತಾ ಇರುವ ಸ್ಥಿತಿಯಲ್ಲಿ ಪ್ರಾಂಜಲಿ ಎರಡು ಕೈಗಳನ್ನು ಮುಗಿದು ಸಂಸ್ಮೃತಿ ವಾಕ್ಯಂ ಉಕ್ತವಾನ್, ಕಂಜಪತ್ರಾಕ್ಷಂ ಕಂಜಪತ್ರಾಕ್ಷನಾದ ಶ್ರೀರಾಮನನ್ನ ಕುರಿತು ಸಂಸ್ಮೃತಿ ವಾಕ್ಯಂ ತನಗೆ ಪೂರ್ವಜನ್ಮದ ಸ್ಮರಣೆಯಿಂದ ಏನು ನೆನಪಾಯಿತೋ ಅದನ್ನು ಉಕ್ತವಾನ್ ಹೇಳಿದನು. ಶ್ರೀರಾಮನ ಬಳಿ ತನ್ನ ಅಂತರಂಗದ ಪ್ರಾರ್ಥನೆಯನ್ನ ನಿವೇದಿಸಿಕೊಂಡ. ದುಷ್ಟ ಅಲ್ಲ, ದುಷ್ಟತನ ಇತ್ತು, ಅದನ್ನ ರಾಮನ ಬಾಣ ಪರಿಹರಿಸಿತು. ಸಾವಿನ ಕಡೆಗೆ ಸಾಕ್ತಾ ಇರುವವನಿಗೆ ಸ್ಮರಣೆ ಬಂತು, ಪೂರ್ವಜನ್ಮದ ನೆನಪು ಆಯಿತು. ತಕ್ಷಣವೇ ರಾಮನನ್ನು ಕುರಿತು ತನಗೆ ಉಂಟಾದ ನೆನಪಿನ ಭಾಗದ ಮಾತುಗಳನ್ನಾಡಿದ. ಸಹ ಪುಲ್ಲಿಂಗ ಪ್ರಥಮ ಏಕ ರಾಮ ಶರ ಸಂವಿದ್ಧ, ಪುಲ್ಲಿಂಗ ಪ್ರಥಮ ಏಕ ರಾಮಸ್ಯ ಶರಃ ಶರೇಣ ಸಂವಿದ್ಧ, ವಿರಾಮಂ ದ್ವಿತೀಯಾಭಕ್ತಿ ಏಕವಚನ, ಅವಶಃ ಪುಲ್ಲಿಂಗ ಪ್ರಥಮ ಏಕ, ವ್ರಜನ್ ಶತ್ರುಪ್ರತ್ಯಯಾಂತ ಶಬ್ದ, ಪ್ರಾಂಜಲಿ ಪುಲ್ಲಿಂಗ ಪ್ರಥಮ ಏಕ, ಕಂಜಪತ್ರಾಕ್ಷಂ ಕಂಜಪತ್ರಾಕ್ಷಂ ಕಂಜ ಅಂದ್ರೆ ಕಮಲ, ಕಂ ಅಂದ್ರೆ ನೀರು, ಕೇ ಜಾಯತೆ ಇತಿ ಕಂಜಃ, ಕಂಜೈವ ಕಂಜಸ್ಯ ಪತ್ರಂ ಕಂಜಪತ್ರಂ, ಕಂಜಪತ್ರ ಇವ ಅಕ್ಷಿಣಿ ಯಸ್ಯ ಸಹ ಕಂಜಪತ್ರಾಕ್ಷ ತಂ ಕಂಜಪತ್ರಾಕ್ಷಂ ದ್ವಿತೀಯಾಭಕ್ತಿ ಏಕವಚನ. ಸಂಸ್ಮೃತಿ ವಾಕ್ಯಂ ಸಮ್ಯಕ್ ಸ್ಮೃತಿ ಸಂಸ್ಮೃತಿ, ಸಂಸ್ಮೃತಿ ಸಂಸ್ಮೃತೆ ವಾಕ್ಯಂ ಸಂಸ್ಮೃತಿ ವಾಕ್ಯಂ. ಇಲ್ಲಿ ಸಂಸ್ಮೃತಿ ಅಂದ್ರೆ ಸ್ಮರಣೆ ಬಂದು ಅಂತ ಅರ್ಥ. ಸಂಸ್ಮೃತಿರ್ ವಾಕ್ಯಂ ಅಂತಿರುದಲ್ವಾ, ನಾನು ಸಂಸ್ಮೃತಿ ವಾಕ್ಯ ಅಂತ ಒಂದೇ ಶಬ್ದ ಅನ್ಕೊಂಡೆ. ಸಂಸ್ಮೃತಿ ಸಮ್ಯಕ್ ಸ್ಮೃತಿ ಯಸ್ಯ ಸಹ ಸಂಸ್ಮೃತಿ, ರಾಕ್ಷಸನಿಗೆ ವಿಶೇಷ, ಅದು ವಿಶೇಷಣ. ಸಂಸ್ಮೃತಿ ಸ್ಮರಣ ಉಳ್ಳವನಾಗಿ, ವಾಕ್ಯಂ ಮಾತನ್ನು, ಉಕ್ತವಾನ್ ಅಬ್ರವೀತ್ ಹೇಳಿದನು ಅನ್ನುವಲ್ಲಿಗೆ ಈ ಶ್ಲೋಕದ ಚಿತ್ರಣ ಮುಗಿಯಿತು. ಮತ್ತೆ ನಾಳೆ ಮುಂದಿನ ಶ್ಲೋಕದ ಚಿತ್ರಣವನ್ನು ನೋಡೋಣ. ಶ್ರೀ ಹರಿಪ್ರೇತಾಂ ಶ್ರೀಕೃಷ್ಣ ಅರ್ಪಣಮಸ್ತು.